ಮಳೆ ಅವಾಂತರ ಕೆಸರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಿಲುಕಬೇಕಾಗಿ ಬಂತು. ಅವೈಜ್ಞಾನಿಕ ರಸ್ತೆ ಸೇತುವೆ ಕಾಮಗಾರಿಯ ನಡುವೆ ಬಸ್ ಸಿಲುಕೊಂಡಿರೋದು. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹುಲಿಕುಂಟೆ ಸಮೀಪ ಈ ಘಟನೆ ಆಗಿದೆ. ಸತತ 3 ಗಂಟೆ ಸೇತುವೆಯ ಕಾಮಗಾರಿ ಸ್ಥಳದಲ್ಲೇ ಬಸ್ ಸಿಕ್ಕಾಕೊಳ್ತಂತೆ. ಇದರ ಪರಿಣಾಮ ಏನು? 25 ಪ್ರಯಾಣಿಕರಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಪರದಾಡಬೇಕಾದಂತಹ ಸ್ಥಿತಿ. ಟ್ರ್ಯಾಕ್ಟರ್ ಜೆಸಿಬಿ ಬಳಸಿ ಬಸ್ ಹೊರತೆಗೆಯೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರಂತೆ. ಇನ್ನು ಯಾವ ಮಟ್ಟಕ್ಕೆ ಅದು ಸಿಕ್ಕಾಕೊಂಡಿರ್ಬೋದು ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. 3 ಗಂಟೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಬಟ್ ಸಿಲುಕಿರುವಂತಹ ಕೆಸರಿನಲ್ಲಿ ಸಿಲುಕಿರುವಂತಹ ಬಸ್ನ ಚಕ್ರಗಳನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಸ್ ಮುಂಭಾಗ ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಜಖಮ್ಮ ಆಗಿದೆ ಅಂತ ಹೇಳಿ. ಅಲ್ಲೊಂದು ಕಾಮಗಾರಿ ಆಗ್ತಾ ಇದೆಯಂತೆ. ಕಾಮಗಾರಿ ಅತ್ಯಂತ ಕಳಪೆ ಮಟ್ಟದಲ್ಲಿ ಆಗ್ತಾ ಇದೆ, ಅವೈಜ್ಞಾನಿಕವಾಗಿ ಆಗ್ತಾ ಇದೆ ಅನ್ನೋದು ಕೂಡ ಸ್ಥಳೀಯರ ಆರೋಪ. ಸರಿಯಾದ ಟೈಮಲ್ಲಿ ಕಾಮಗಾರಿ ಮಾಡಿಲ್ಲ. ಇದರ ಪರಿಣಾಮ ಈ ಬಸ್ ಅನುಭವಿಸ್ಬೇಕಾಗಿ ಬಂತು. ಚಾಲಕನಿಗೆ ಸಮಸ್ಯೆ ಆಯಿತು, 25 ಪ್ರಯಾಣಿಕರಿಗೆ ಸಮಸ್ಯೆ ಆಯಿತು. ಪಕ್ಕದಲ್ಲೇ ಅಲ್ಲಿ ನೋಡಿ ಆ ಡೋರ್ಗಳ ಹತ್ರನೇ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅಂತ. ಇನ್ನೆಲ್ಲ ಆಚೆ ಬರ್ತಾರೆ ಜನ, ಬರೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಎಮರ್ಜೆನ್ಸಿ ಎಕ್ಸಿಟ್ಟು ಯೂಸ್ ಮಾಡಬೇಕಷ್ಟೇ. ಅದನ್ನು ಯೂಸ್ ಮಾಡಿ ಆಚೆ ಬರೋಣ ಅಂದರೆ ಅದು ಅಷ್ಟು ಸುಲಭನೂ ಇಲ್ಲ. ಒಂದು ಕಡೆಗೆ ವಾಲ್ ಹೋಗಿದೆ ಬಸ್. ತಡೆಯಲ್ಲಿ ಅವನಿಗೆ ಇಂಜಿನಿಯರಿಂಗ್ ನೀರು ಇಳಿಸ್ತೀನಿ ಒಂದು ನಿಮಿಷ.